ಅದನ್ನೆಲ್ಲ ನಿಭಾಯಿಸೋ ಶಕ್ತಿ, ತಾಳ್ಮೆ ಕೇವಲ ನಿನ್ನಲ್ಲಿದೆ. ನಿನ್ ಜೀವನದಲ್ಲಿ ದೊಡ್ಡ ಆಘಾತನೇ ನಡೆದಿದೆ. ಆದ್ರೆ ಅದಕ್ಕೆ ಸಾವು ಒಂದೇ ಪರಿಹಾರ ಅಲ್ಲ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಇವತ್ತಲ್ಲ ನಾಳೆ ನಿಮ್ಮಮ್ಮ, ನಿನ್ನಕ್ಕ ಇದನ್ನ ಅರ್ಥ ಮಾಡ್ಕೋತಾರೆ. ಅವರು ಈ ವಿಷಯನ ಮರ್ತು ಹೋಗ್ತಾರೆ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ದಯವಿಟ್ಟು ಸಾಯೋ ಯೋಚನೆನ ಬಿಟ್ಟು ನಾನು ಹೇಳೋದ್ರ ಬಗ್ಗೆ ಯೋಚನೆ ಮಾಡು. ನೀನ್ ಯಾವಾಗ್ಲೂ ನನ್ನನ್ನ ರೋಲ್ ಮಾಡೆಲ್ ಅಂತ ಹೇಳ್ತಿದ್ಯಲ್ಲ, ನಾನ್ ನಿನ್ ಬಳಿ ಗುರುದಕ್ಷಿಣೆಯಾಗಿ ಇದನ್ನ ಕೇಳ್ಕೋತಾ ಇದ್ದೀನಿ. ದಯವಿಟ್ಟು ಒಪ್ಕೋ ಕಾವೇರಿ. ಅದೇಗ್ ಸಾಧ್ಯ ಸರ್? ನಿಮ್ ಫ್ಯಾಮಿಲಿಯವರೇ ಯಾರಾದ್ರೂ ಸಕ್ಸಸ್ಸರ್ ಆಗ್ಬೇಕು. ಅವರೇ ತಾನೇ ನಿಜವಾದ ಹಕ್ಕುದಾರರು. ಅವ್ರಿಗೆ ಅದನ್ನ ಕೊಡೋದೇ ನ್ಯಾಯ. ನಾನ್ ನಿಮ್ ಫ್ಯಾಮಿಲಿಯವಳು ಅಲ್ಲ. ಈಗ ನಿಮ್ ಕಂಪನಿ ಆರ್ಡಿನರಿ ಒಂದ್ ಎಂಪ್ಲಾಯ್ ಕೂಡ ಅಲ್ಲ. ನಾನ್ ಹೇಗ್ ನಿಮ್ ಸಕ್ಸಸ್ಸರ್ ಆಗೋದಿಕ್ ಸಾಧ್ಯ ಸರ್? ಕಾವೇರಿ, ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ದೆ. ಪದವಿ ಯೋಗ್ಯತೆ ಮೇಲೆ ಸಿಗಬೇಕು, ಸಂಬಂಧದ ಮೇಲಲ್ಲ. ಈ ಪದವಿ ನಿನ್ ಪಾಲಿಗೆ ಬರ್ತಾ ಇರೋದು ನಿನ್ ಯೋಗ್ಯತೆ ಮೇಲೆ. ನೀನ್ ಮನಸ್ಸು ಮಾಡ್ಬೇಕಷ್ಟೆ. ಸರ್, ನೀವ್ ಹೇಳಿದ್ದನ್ನ ನಾನು ಒಪ್ಕೋತೀನಿ. ಆದ್ರೆ ನಿಮ್ ಮನೆಯವ್ರು ಒಪ್ಬೇಕಲ್ವಾ? ಅದ್ರಲ್ಲೂ ನನ್ನಂತ ಹೊರಗಡೆಯವಳನ್ನ ಅವ್ರು ಒಪ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಇದು ಸಾಧ್ಯ ಆಗತ್ತೆ. ಅವ್ರು ಒಪ್ಕೊಳ್ಳೇಬೇಕು. ಅದಕ್ಕೆ